ಹರೇ ಶ್ರೀನಿವಾಸ. ವೆಂಕಟಾದಿ ಸಂಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋದೇವೋ ನಭೂತೋ ನಭವಿಷ್ಯತಿ. ಮಹಾಲಕ್ಷ್ಮಿ ಲೇಔಟ್ ಗಣೇಶ ಬ್ಲಾಕ್ನಲ್ಲಿರತಕ್ಕಂತಹ 4ನೇ ಅಡ್ಡ ರಸ್ತೆಯಲ್ಲಿ ಶ್ರೀ ದಶಾಧಿದೇವತೆಗಳ ಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀನಿವಾಸ ದೇವರಿಗೆ ನೈಮಿಷಾರಣ್ಯದಲ್ಲಿ ಶ್ರೀನಿವಾಸನನ್ನು ಅಲಂಕರಿಸಿ ಲೋಕ ಕಲ್ಯಾಣಾರ್ಥವಾಗಿ ಎಲ್ಲರೂ ದರ್ಶನವನ್ನು ಮಾಡಬೇಕು. ಹಾಗೂ ಬೆಳಗ್ಗೆ ವಿಶೇಷ ಮಹಾಭಿಷೇಕ, ಮಹಾಕುಂಭಾಭಿಷೇಕಗಳು ಹಾಗೂ ವಿಷ್ಣು ಸಹಸ್ರನಾಮದ ತುಳಸಿ ಅರ್ಚನೆಗಳು, ಸಾಯಂಕಾಲ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಶ್ರೀನಿವಾಸ ದೇವರಿಗೆ ವೇದ, ನಾದ, ನೃತ್ಯ, ಗೀತೆಗಳಿಂದ ಕಲ್ಯಾಣೋತ್ಸವವನ್ನು ಸಮರ್ಪಿಸಬೇಕೆಂಬಾಗಿ ಪ್ರಾರ್ಥಿಸುತ್ತಾ ನಮ್ಮ ದೇವಸ್ಥಾನದ ಅಧ್ಯಕ್ಷರಾದಂತಹ ರಾಮದಾಸ್ ಅವರು ಹಾಗೂ ಎಲ್ಲ ಕಮಿಟಿಯವರು ಮತ್ತು ಈ ಕ್ಷೇತ್ರದ ಎಲ್ಲ ಭಕ್ತರು ಕೂಡ ನಿಶ್ಚಯಿಸಿ ಇಂಥ ದಿವಸ ಎಲ್ಲರಿಗೂ ಲೋಕಲ್ನಾರ್ಥ ಒಳ್ಳೆಯದಾಗಲಿ ಅಂತ ಉದ್ದೇಶಾರ್ಥವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಸಾಯಂಕಾಲ ಕಲ್ಯಾಣೋತ್ಸವಕ್ಕೆ ಆಗಮಿಸಬೇಕಾಗಿ ಪ್ರಾರ್ಥಿಸುತ್ತೇನೆ. ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಮಹಾಲಕ್ಷ್ಮಿ ಸೇವಾ ಸಮಿತಿ ಎಂಬ ನಾಮಕರಣವನ್ನಿಟ್ಟು ದಶಾದಿ ದೇವತಾ ಕ್ಷೇತ್ರಗಳೆಂದರೆ 10 ದೇವತೆಗಳಲ್ಲಿ ಒಂದು ರುದ್ದಿ ಗಣಪತಿ, ಮಂಜುನಾಥೇಶ್ವರ ಸ್ವಾಮಿ, ಪಾರ್ವತಿ ಅಮ್ಮನವರು, ಬಾಲಸುಬ್ರಹ್ಮಣ್ಯ, ಅಭಯಾಂಜನೇಯ, ಶ್ರೀ ಶ್ರೀನಿವಾಸ ದೇವರು, ಮಹಾಲಕ್ಷ್ಮಿ, ಆದಿತ್ಯಾದಿ ನವಗ್ರಹಗಳು, ಲಕ್ಷ್ಮೀನಾರಾಯಣ ಹಾಗೂ ಸದ್ಗುರು ಸಾಯಿನಾಥನ ಸಾನ್ನಿಧ್ಯವು ವಿಶೇಷವಾಗಿ ಇಲ್ಲಿರುವುದರಿಂದ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸುಮಾರು ಇವತ್ತು ಒಂದೇ ದಿವಸಕ್ಕೆ 8 ರಿಂದ 10,000 ಜನ ಭಕ್ತಾದಿಗಳು ಆಗಮಿಸಿ ಪುನೀತರಾಗಿದ್ದಾರೆ. ಮತ್ತು ಎಷ್ಟೇ ಜನ ಇದ್ದರೂ ಕೂಡ ಅವರ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ಮದುವೆ ಆಗಿದ್ದವರಿಗೆ ಬರೀ 48 ದಿವಸದಲ್ಲಿ ಅವರಿಗೆ ಮದುವೆಯಾಗಿ ಗಂಡನೊಂದೇ ಬಂದು ಇಲ್ಲಿ ಪೂಜೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಆರೋಗ್ಯದ ದೃಷ್ಟಿಯಾರ್ಥವೂ ಕೂಡ ವೆಂಕಟೇಶ್ವರನಿಗೆ ಮತ್ತು ಬಾಬಾಗೆ ಹರಕೆ ಹೊತ್ತಿರೋದ್ರಿಂದ ಅವರ ಅನಾರೋಗ್ಯವು ನಿವಾರಣೆಯಾಗಿ ಆರೋಗ್ಯವಂತರಾಗಿದ್ದಾಗೆ ಬಹಳಷ್ಟು ಸಾಕ್ಷಿಗಳು ಈ ಕ್ಷೇತ್ರದಲ್ಲಿ ನಡೆದಿದೆ. ವೈಕುಂಠ ಏಕಾದಶಿಯ ದಿನವೇ ಒಂದು ವೈಕುಂಠ ದ್ವಾರದ ಒಳಗಡೆಯಿಂದ ಹೋಗ್ತಕ್ಕಂಥದ್ದು, ಪ್ರವೇಶ ಮಾಡ್ತಕ್ಕಂಥದ್ದು ವಿಶೇಷತೆ ಏನು? ಈ ವೈಕುಂಠ ಏಕಾದಶಿ ಅನ್ನೋದು 11ನೇ ದಿವಸಕ್ಕೆ ಸಂಪನ್ನವಾಗುತ್ತದೆ. ಯಾವುದೇ ಒಂದು ನವಗ್ರಹಗಳಲ್ಲಿ ಜಾತಕ ರೀತ್ಯದಲ್ಲಿ ಗ್ರಹಗಳು ಏಕಾದಶ ಸ್ಥಾನದಲ್ಲಿ ಬಂದು ನಿಂತಾಗ ಅವನು ಎಷ್ಟೇ ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಅವನಿಗೆ ಪುಣ್ಯವನ್ನು ಮತ್ತು ಲಾಭಾಂಶದಲ್ಲಿ ಅವನನ್ನು ಸುಖವಾಗಿಡ್ತಾನೆ. ಆದ್ದರಿಂದ 11ಕ್ಕೆ ಬಹಳ ಪ್ರಶಸ್ತವಾಗಿರುತ್ತದೆ. ಆದ್ದರಿಂದನೇ ಅಲಂಕಾರ ಪ್ರಿಯೋ ವಿಷ್ಣು ಮತ್ತು ಲೋಕರಕ್ಷಕನಾದ ಶ್ರೀನಿವಾಸನಿಗೆ ಏಕಾದಶಿ ದಿನದಂದು ಉಪವಾಸ ಅಂದರೆ ಅಂದರೆ ಹತ್ತಿರ, ವಾಸ ಅಂದರೆ ಇರತಕ್ಕಂಥದ್ದು, ಅಂದರೆ ಅವನ ಸಾನ್ನಿಧ್ಯದಲ್ಲಿ ಅವನ ಸ್ಮರಣೆಯನ್ನು ಮಾಡುವುದರಿಂದ ಯಾವುದೇ ಒಂದು ದೋಷನಾಶಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅನ್ನೋ ಉದ್ದೇಶಾರ್ಥವಾಗಿ ಈ ಏಕಾದಶಿ ಎಂದೊಂದು ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಈ ದಿನ ವಿಶೇಷವಾಗಿ ಇವತ್ತು ವೈಕುಂಠ ಏಕಾದಶಿ ಆದರಿಂದ ತುಂಬ ಕಾರ್ಯಕ್ರಮ ನಡೀತಾನೆ ಇರ್ತದೆ. ವಿಶೇಷ ನಾವು ಅಲಂಕಾರಗಳನ್ನು ಮಾಡ್ತಾ ಇರ್ತೀವಿ ಮತ್ತು ಭಕ್ತಾದಿಗಳು ತುಂಬ ಅನುಕೂಲ ಇರೋದ್ರಿಂದ ಇಲ್ಲಿ ಚೆನ್ನಾಗಿ ಬಂದು ಹೋಗ್ತಾನೆ ಇರ್ತಾರೆ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿರೋ ವರ್ಷನೂ ಇದೇ ಥರ ಗ್ರ್ಯಾಂಡಾಗಿ ಮಾಡ್ತಾ ಇರ್ತೀರ ಅಂತ ಹೇಳಿ ಅವ್ರು ಮನಸ್ಫೂರ್ತಿಯಾಗಿ ಹೇಳ್ಕೊಂಡು ಹೋಗ್ತಾರೆ. ನಾವು ದಶದೇವತೆಗಳ ಕ್ಷೇತ್ರ ಇದಕ್ಕೆ ಮಹಾಲಕ್ಷ್ಮಿ ದೇವಸ್ಥಾನ ಸೇವಾ ಸಮಿತಿ ಎಂದು ಹೆಸರಿಟ್ಟಿದ್ದೇವೆ. ಇದು ಟ್ರಸ್ಟು. ಈ ಟ್ರಸ್ಟಿಗೆ ನಾನು ಅಧ್ಯಕ್ಷರಾಗಿದ್ದೇನೆ. ಇದು ವರ್ಷಕ್ಕೆ 3 ವಿಶೇಷವಾಗಿ ಮಾಡ್ತೇವೆ. ಒಂದು ವೈಕುಂಠ ಏಕಾದಶಿ, ಒಂದು ಶಿವರಾತ್ರಿ, ಇನ್ನೊಂದು ಗುರುಪೌರ್ಣಮಿ. ಈ 3 ವಿಶೇಷ ದಿನದಲ್ಲಿ ಜನಗಳು ತುಂಬ ಅದ್ಧೂರಿಯಾಗಿ ಬಂದು ಆ ಸೇವಾಕರ್ತವನ್ನು ದೇವರ ಆಶೀರ್ವಾದವನ್ನು ಪಡೆದು ಹೋಗ್ತಾರೆ. ದೇವಾಲಯದ ಆರಂಭದಲ್ಲಿ 1974ರಲ್ಲಿ ಈ ದೇವಸ್ಥಾನದ ಒಂದು 3 ಕಲ್ಲುಗಳನ್ನು ಇಟ್ಟು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಸೇವಾ ಎಂದು ನಮ್ಮ ಮುಂಚೆ ಹಿರಿಯಕರಾದಂತಹ ಅಧ್ಯಕ್ಷರಾದಂತಹ ನರಸಿಂಹಮೂರ್ತಿಯವರು ಹೆಸರಿಟ್ಟಿದ್ದರು. ಅದರಂತೆ ಅದಾದ ಮೇಲೆ ನಮ್ಮ ನರಸಿಂಹಯ್ಯನವರು 2ನೇ ಅಧ್ಯಕ್ಷರಾದರು. 3ನೇ ಅಧ್ಯಕ್ಷರಾಗಿ ನಾನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಭಕ್ತಾಳಿ ಸಹಕಾರ ತುಂಬ ಚೆನ್ನಾಗಿದೆ. ಅವರು ವಿಶೇಷವಾಗಿ ಬಂದು ಅವರು ಏನಾಗುತ್ತೋ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಬಂದು ನಮಗೇನು ಬೇಕೋ ಸೇವೆಯನ್ನು ಸಲ್ಲಿಸ್ತಾರೆ. ಈ ರೀತಿಯಾದ ಒಂದು ಅದ್ಭುತವಾದ
ಟೈಮ್ನಲ್ಲಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಇದು ಎಷ್ಟು ದಿನದ ಪ್ರಿಪ್ರೇಷನ್, ಥಾಟ್ಸ್ ಹೇಗೆ ಬಂತು ಈ ಪ್ಲಾನ್ ಈ ರೀತಿ? ನಮ್ಮ ನಾಗೇಂದ್ರ ಜೋಶಿ ಅನ್ನೋರು ಇದ್ದಾರೆ, ನಮ್ಮ ಪಕ್ಕದಲ್ಲೇ ಇದ್ದಾರೆ. ಇವರು ಈ ವಿಶೇಷದನ್ನೆಲ್ಲ ಅವ್ರ ಕಾರ್ಯನೆಲ್ಲ ಅವರೇನು ಮುಂದುವರಿಸೋದು. ಅವರು ಇದು 3 ದಿವಸನ ಹಮ್ಮಿಕೊಂಡಿದ್ದಾರೆ. ಅವರು ಯಾವ ಥರ ಮಾಡ್ತಾರೆ ವಿಶೇಷ ಪೂಜೆಗಳನ್ನೆಲ್ಲ ಆ ಥರ ನಾವು ಸಹಕರಿಸ್ತೀವಿ, ಅದರಂತೆ ಅವ್ರು ನಡ್ಕೊಂಡು ಹೋಗ್ತಾರೆ. ವೈಕುಂಠ ಏಕಾದಶಿ ವಿಶೇಷವಾಗಿ ಭಕ್ತಾದಿಗಳಿಗೆ ಏನು ಪ್ರಸಾದ ಎಲ್ಲ ಏರ್ಪಡಿಸಿ? ನಮ್ಮಲ್ಲಿ ಪ್ರಸಾದ ಲಾಡು ಸೇವೆ ಮತ್ತು ಪ್ರಸಾದಗಳನ್ನೆಲ್ಲ ಮಾಡಿಸ್ತೇವೆ. 5 ಥರ ಪ್ರಸಾದಗಳನ್ನು ಮಾಡ್ತೀವಿ. ಆ ಪ್ರಸಾದಗಳನ್ನು ಜನಕ್ಕೆಲ್ಲರಿಗೂ ಹಂಚ್ತೀವಿ. ಅಲ್ಲಿಗೆ ಎಷ್ಟು ಗಂಟೆಯಿಂದ ಭಕ್ತಾದಿಗಳಿಗೆ ದರ್ಶನ ಆರಂಭ ಆಯಿತು, ಎಷ್ಟು ಗಂಟೆಗೆ ಕೊನೆ ಆಗುತ್ತೆ? 5:30ಯಿಂದ ಭಕ್ತಾದಿಗಳ ದರ್ಶನ ಆಯಿತು. ವೈಕುಂಠ ಏಕಾದಶಿ ದ್ವಾರದ ಪೂಜೆಯನ್ನು ನಂತರ ಅದೇ ಭಕ್ತಾದಿಗಳು ಬಂದು ಸಹಕರಿಸ್ಕೊಂಡು ಪೂಜೆ ನಡ್ತಾನೆ ಇದ್ದರೆ ರಾತ್ರಿ 11 ಗಂಟೆವರೆಗೂ ಜನ ಬಂದು ಹೋಗ್ತಾನೆ ಇರ್ತಾರೆ. ಸರ್, ನಾವು ಇಲ್ಲಿಗೆ ಸುಮಾರು ಒಂದು 10-15 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದ ಮೇಲೆ ನಮಗೆ ಆರೋಗ್ಯ ಪ್ರತಿಯೊಂದು ಚೆನ್ನಾಗಿ ಸುಧಾರಿಸಿದೆ. ಇಲ್ಲಿ ವೈಕುಂಠ ಏಕಾದಶಿ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ ಇಲ್ಲಿ. ಅದಕ್ಕೆ ಈ ಸಲ ದರ್ಶನಕ್ಕೆ ಬಂದಿದ್ದೀನಿ ನಾನು. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ದೇವಸ್ಥಾನಕ್ಕೆ ಎಲ್ಲ ಬಂದು ಪ್ರೋತ್ಸಾಹಿಸಿ ಸಹಕಾರ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲ ಭಕ್ತಾದಿಗಳಿಗೂ. ಇವತ್ತಿನ ವೈಕುಂಠ ಏಕಾದಶಿಯ ಈ ಅಲಂಕಾರಗಳನ್ನ ನೋಡಿದ್ರೆ ತಮ್ಗೆ ಏನು ಅನ್ಸುತ್ತೆ? ಸರ್, ಪ್ರತಿ ವರ್ಷ ಪ್ರತಿ ಥರ ವಿಭಿನ್ನವಾಗಿ ಮಾಡ್ತಾರೆ ಇಲ್ಲಿ. ಈ ಸಲ ಅರಣ್ಯ ಇದು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಈ ಸಲ ನೋಡೋದಕ್ಕೂ. ದ್ವಾರ ಪ್ರವೇಶ ಮಾಡಿದ್ರೆ ಹಾಂ, ಮಾಡಾಗಿದೆ ಸರ್. ಏನು ಅನ್ನಿಸ್ತು ಸರ್? ಸರ್, ಒಂಥರ ನಮಗೂ ಒಂದು ನಮ್ಮ ಏರಿಯಾದಲ್ಲಿರೋ ದೇವಸ್ಥಾನ ಆಗಿರೋದ್ರಿಂದ ನಮಗೂ ಇಲ್ಲಿ ಸ್ವಲ್ಪ ನಾವು ಸೇವೆ ಮಾಡಬೇಕು ಅಂತ ನಾವು ಬಂದು ಮಾಡ್ತಾ ಇರ್ತೀವಿ ಸರ್. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯಂ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ಅಂತ. ಅಂದರೆ ಇವತ್ತು ವಿಶೇಷವಾಗಿ ಮಾರ್ಗಶಿರ ಮಾಸ, ಇನ್ನೊಂದು ಧನುರ್ಮಾಸದಲ್ಲಿ ಪುಷ್ಯ ಮಾಸ ಮತ್ತು ಧನುರ್ಮಾಸದಲ್ಲಿ ವಿಶೇಷವಾಗಿ ವೈಕುಂಠ ಏಕಾದಶಿ ಅಂತ. ಏನು ವೈಕುಂಠ ಏಕಾದಶಿ ಅಂದರೆ, ವೈಕುಂಠ ಅಂತ ಹೇಳಿದರೆ ಅಲ್ಲಿ ಲಕ್ಷ್ಮೀ ಪ್ರಿಯನಾದಂತಹ ನಾರಾಯಣನ ವಾಸಸ್ಥಳವಾಗಿರ್ತಕ್ಕಂಥದ್ದು. ಆದರೂ ಸೇತನುವೆ ಇವತ್ತು ವಿಶೇಷವಾಗಿ ವೈಕುಂಠ ದ್ವಾರವನ್ನು ತೆಗಿತಾರೆ ಅಂತ. ಅಂದರೆ ಮುಂದೆ ಇನ್ನು 15 ದಿನದಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತ ಬರುತ್ತೆ. ಅದರ ಅಂಗವಾಗಿ 15 ಅಥವಾ 20 ದಿನ ಮುಂಚೆ ಇಲ್ಲ 10 ದಿನ ಮುಂಚೆ ವೈಕುಂಠ ಏಕಾದಶಿ ಅಂತಕ್ಕಂಥದ್ದು ಬರುತ್ತೆ. ಆ ಸಂದರ್ಭದಲ್ಲಿ ಉತ್ತರದ ದ್ವಾರ ಓಪನ್ ಆಗುತ್ತೆ ಅಂತ ವೈಕುಂಠದಲ್ಲಿ. ಅಲ್ಲಿ ಯಾರು ಪ್ರವೇಶವನ್ನು ಮಾಡ್ತಾರೋ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಮತ್ತು ಸಕಲ ಅಭೀಷ್ಟಗಳು ದೊರೆಯುತ್ತೆ ಅಂತ. ಏನು ಸಕಲ ಅಭೀಷ್ಟಗಳು ಅಂದರೆ ಅವರವರ ಕಾಮನೆಗಳು. ಒಬ್ಬೊಬ್ಬರು ಭಕ್ತಾದಿಗಳಿಗೂ ಒಂದೊಂದು ಇರುತ್ತೆ. ಒಬ್ಬರಿಗೆ ವಿದ್ಯೆಗಳಾಗಿರ್ಬೋದು, ಒಬ್ರಿಗೆ ಸಂತಾನ ಆಗಿರ್ಬೋದು, ಒಬ್ರಿಗೆ ಮನೆ ಕಟ್ತಕ್ಕಂಥದ್ದಾಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಇದೆಲ್ಲ ನಿವಾರಣೆ ಆಗುತ್ತೆ ಅಂತ ನಮ್ಮ ಮಾಘ ಪುರಾಣದಲ್ಲಿ ಅಥವಾ ವಿಷ್ಣು ಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ವಿಶೇಷವಾಗಿ ದಶಾದಿ ದೇವತಾ ಕ್ಷೇತ್ರ ಅಂತ. ಇಲ್ಲಿ ವಿಶೇಷವಾಗಿ ಏನಪ್ಪ ಅಂತ ಹೇಳಿದರೆ ಗಣಪತಿ, ಅದೇ ರೀತಿಯಾಗಿ ನಮ್ಮ ಶ್ರೀ ಮಂಜುನಾಥೇಶ್ವರ ಸ್ವಾಮಿ, ಬಾಲಸುಬ್ರಹ್ಮಣ್ಯ, ಪಾರ್ವತಿ, ಅಭಯ ಆಂಜನೇಯ, ಅದೇ ರೀತಿ ಪ್ರಸನ್ನ ವೆಂಕಟೇಶ್ವರ ಮತ್ತು ಲಕ್ಷ್ಮಿ, ಸಾಯಿಬಾಬಾ ಮತ್ತು ಮೂಲ ವಿಗ್ರಹವಾಗಿ ಉದ್ಭವ ಆಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಸ್ವಾಮಿ, ಅದರ ಜೊತೆಗೆ ನವಗ್ರಹಗಳನ್ನ ಪ್ರತಿಷ್ಠೆಯನ್ನು ಮಾಡಿದ್ದಾರೆ. ಇಲ್ಲಿ ಬಂದು ಭಕ್ತಾದಿಗಳು ಅಭೀಷ್ಟವನ್ನು ಕೋರಿಕೊಂಡು ಪ್ರಾರ್ಥನೆ ಮಾಡಿದರೆ ಇಲ್ಲಿ ಸರ್ವವೂ ನಿವಾರಣೆ ಆಗುತ್ತೆ, ಎಲ್ಲ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗುತ್ತೆ ಅಂತ. ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಮೊದಲು ಆನಂದ್ ಗುರುಜಿಯವರು ಬೆಳಗ್ಗೆ ದ್ವಾರ ಓಪನ್ ಆಗೋ ಸಂದರ್ಭದಲ್ಲಿ ಬಂದು ಪೂಜೆಯನ್ನು ಮಾಡ್ಕೊಂಡು ಹೋಗ್ತಾಯಿದ್ರು. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಸಾನ್ನಿಧ್ಯ ತುಂಬ ಶಕ್ತಿ ಜಾಸ್ತಿ ಅಂತ. ಮೂಲವಾಗಿ ಇದೆಲ್ಲ ಸ್ಥಾಪನೆ ಆಗಬೇಕಾದ್ರೆ ಆ ಲಕ್ಷ್ಮೀನಾರಾಯಣನ ವಿಗ್ರಹ, ಮೂಲ ವಿಗ್ರಹ ನೀವು ನೋಡಿರ್ಬೋದು, ಕೆಳಗಡೆ 3 ಕಲ್ಲುಗಳಿದೆ, ಅದು ಉದ್ಭವ ಮೂರ್ತಿ. ಅಲ್ಲಿಂದನೇ ಈ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇಲ್ಲಿ ಬಂದು ಯಾರಿಗೆ ಸಂತಾನವಾಗಿರೋದಿಲ್ಲ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಹರಕೆ ಕಟ್ಕೊಂಡು ಹೋದರೆ. ಅದೇ ರೀತಿಯಾಗಿ ಯಾರಿಗೆ ಮನೆ ಕಟ್ಟುವಂತಹ ಯೋಗ ಇದ್ದರೂ ಸಹಿತ ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅಂತಾರೋ ಅವರು ಬಂದು ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಂಕಲ್ಪನ ಮಾಡ್ಕೊಂಡು ಹೋದರೆ ಅವರಿಗೆ ಆ ಸಂಕಲ್ಪ ಸಿದ್ಧಿಯಾಗುತ್ತೆ. ವಿದ್ಯೆಯನ್ನು ಬೇಕಾದವ್ರಿಗೆ, ಅಂದರೆ ಏನಪ್ಪ ವಿದ್ಯೆ ಅಂದರೆ ಎಲ್ಲರಿಗೂ ಭಗವಂತ ವಿದ್ಯೆ ಕೊಟ್ಟಿರ್ತಾನೆ. ಆದರೆ ಏನಪ್ಪ ವಿದ್ಯೆ ಅಂದರೆ ಹೈಯರ್ ಎಜುಕೇಷನ್ಗೋಸ್ಕರ ಫಾರಿನ್ಗೆ ಹೋಗ್ತಾ ಇರ್ತಾರೆ, ಅಬ್ರಾಡ್ಗೆ ಹೋಗ್ತೀವಿ ಅನ್ನೋರಿಗೆ ಏನು ವೀಸಾ ಸಿಗ್ತಾ ಇರೋದಿಲ್ಲ, ಪಾಸ್ಪೋರ್ಟ್ ಆದರೂ ವೀಸಾ ಸಿಗೋದಿಲ್ಲ. ಅಂಥವ್ರು ಬಂದು ಆ ಆಂಜನೇಯನ ಹತ್ರ ಅಥವಾ ಲಕ್ಷ್ಮಿ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ
ತಕ್ಷಣ ಕ್ಷಣ ಮಾತ್ರದಲ್ಲೇ ಆ ಭಗವಂತನ ಅನುಗ್ರಹ ಆಗುತ್ತೆ. ಇಲ್ಲಿಯ ಒಂದು ಕ್ಷೇತ್ರದ ಮಹಿಮೆ ಆಗಿರ್ತಕ್ಕಂಥದ್ದು. ಇವತ್ತು ಏನು ಸಾವಿರಾರು ಜನ ಭಕ್ತಾದಿಗಳು ಬಂದು ಬೇಡ್ಕೊಂಡು ಹೋಗ್ತಾ ಇದ್ದಾರೋ ಅವರೆಲ್ಲ ಈ ಕ್ಷೇತ್ರದಲ್ಲಿ ಒಳ್ಳೆ ಫಲವನ್ನು ಪಡ್ಕೊಂಡು ಹೋಗಿರ್ತಕ್ಕಂಥವ್ರು. ಹಾಗಾಗಿ ಈ ಚಾನಲ್ ಮುಖಾಂತರ ಯಾರು ಭಕ್ತಾದಿಗಳು ನೋಡ್ತಾ ಇದ್ದಾರೋ ಇದನ್ನು ಅವರೆಲ್ಲರೂ ಸಹಿತ ರಾತ್ರಿ 11 ಗಂಟೆಗಳ ಕಾಲ ದೇವಸ್ಥಾನ ಓಪನ್ ಇರುತ್ತೆ. ಇಲ್ಲಿ ಬಂದು ಇವತ್ತೇ ಬರಬೇಕು ಅಂತ ಅಲ್ಲ, ಯಾವತ್ತಾದರೂ ಸರಿ ಇನ್ನು ಮುಂದಿನ ದಿನ ಬಂದು ಈ ಕ್ಷೇತ್ರದಲ್ಲಿ ದೇವರ ಸಾನ್ನಿಧ್ಯ, ಇಲ್ಲಿ ಯಾವುದೇ ರೀತಿಯಾದಂತಹ ದುಡ್ಡಿನ ಅಪೇಕ್ಷೆಗಳಿಲ್ಲ. ದೇವಸ್ಥಾನದಲ್ಲಿ ಭಕ್ತಾದಿಗಳು ಏನು ಹುಂಡಿಗೆ ಕಾಣಿಕೆ ಹಾಕ್ತಾರೋ ಅದು ದೇವಸ್ಥಾನಕ್ಕೆ ಅರ್ಪಿತವಾಗ್ತಕ್ಕಂಥದ್ದು. ಪ್ರತಿದಿನ 2 ಹೊತ್ತು ಸಹಿತ ಶಾಸ್ತ್ರೋಕ್ತವಾಗಿ ಪೂಜಾ ವಿಧಾನಗಳು ನಡೆಯುತ್ತೆ. ಯಾರು ಸಂಕಲ್ಪ ಮಾಡ್ಕೊತಾರೋ ಅವರಿಗೆ ಸಪ್ರೇಟಾಗಿ ಬಂದು ಹರಕೆ ಹೊತ್ಕೊಂಡವ್ರಿಗೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ನಮ್ಮಲ್ಲಿ ಅಪೇಕ್ಷೆ ಇರೋದಿಲ್ಲ. ಬಂದು ಸಂಕಲ್ಪ ಮಾಡಿಕೊಂಡು ಏನು ಸಿದ್ಧಿ ಆಗುತ್ತೆ ಅದಾದಮೇಲೆ ಅವರು ಏನು ಹರಕೆ ತೀರಿಸ್ಬೇಕು ಅಂತಾರೋ ಅದನ್ನು ಹರಕೆ ತೀರಿಸ್ಬೋದು. ಹಾಗಾಗಿ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ದರ್ಶನವನ್ನು ಮಾಡಿ ಅವರ ಅನುಗ್ರಹ ಪ್ರಾಪ್ತರಾಗಬೇಕಾಗಿ ದೇವಸ್ಥಾನ ಆಡಳಿತ ಮಂಡವಾಗಿ ಹಾಗೂ ಅರ್ಚಕರ ವೃಂದದ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ.